ಇದಾದ ನಂತರ ಶೃಂಗಸಭೆ ಆಗಿತ್ತು. ಅಲ್ಲಿ ಅನೇಕ ಒಪ್ಪಂದಗಳಿಗೆ ಸಹಿ ಆಯಿತು. ಅವುಗಳ ಪೈಕಿ ಪ್ರಮುಖ ಅಂದರೆ ವ್ಯಾಪಾರ ಜಾಸ್ತಿ ಮಾಡುವಂಥದ್ದು. ಜಗತ್ತೇ ವ್ಯಾಪಾರದ್ದೀಗ. ಭಾರತ ಮತ್ತು ರಷ್ಯಾದ ಮಧ್ಯದಲ್ಲಿ ಪರ್ ಇಯರ್ $64 ಬಿಲಿಯನ್ ವ್ಯಾಪಾರ ಇದೆ. ಆದರೆ ಭಾರತ ಟ್ರೇಡ್ ಡೆಫಿಸಿಟನ್ನು ಅನುಭವಿಸುತ್ತೆ. ಟ್ರೇಡ್ ಡೆಫಿಸಿಟ್ ಅಂದ್ರೇನು? $64 ಬಿಲಿಯನ್ ವ್ಯಾಪಾರ ಇದೆ. ಈ $64 ಬಿಲಿಯನ್ ಪೈಕಿ ಹೆಚ್ಚು ಕಡಿಮೆ 58-60 ಬಿಲಿಯನ್ ನಾವು ತರಿಸ್ಕೊತೀವಿ ರಷ್ಯಾದಿಂದ, ಅಷ್ಟು ವಸ್ತುಗಳನ್ನು. ಭಾರತದಿಂದ ರಷ್ಯಾಗೆ ಹೋಗೋದು $4-6 ಬಿಲಿಯನ್ ಮಾತ್ರ. ದಟ್ ಈಸ್ ಕಾಲ್ಡ್ ಟ್ರೇಡ್ ಡೆಫಿಸಿಟ್. ರಷ್ಯಾಗೆ ಟ್ರೇಡ್ ಡೆಫಿಸಿಟ್ ಅಲ್ಲ, ಭಾರತಕ್ಕೆ. ರಷ್ಯಾಗೆ ಟ್ರೇಡ್ ಸರ್ಪ್ಲಸ್ ಅಂತಾರೆ. ಒಂದು ಆರೋಗ್ಯಕರ ವ್ಯಾಪಾರ ಅಂದರೆ ಎಷ್ಟು ಮೊತ್ತದ ವಸ್ತುಗಳನ್ನು ನಾವು ತರಿಸ್ಕೋತೀವೋ ಅಷ್ಟೇ ಮೊತ್ತದ ವಸ್ತುಗಳನ್ನು ಅವ್ರಿಗೆ ಕಳಿಸ್ಬೇಕು. ಅದು ಟ್ರೇಡ್ ಬ್ಯಾಲೆನ್ಸ್. ಅದು ಆ ಬ್ಯಾಲೆನ್ಸ್ ತರುವ ಮಾತು ಚರ್ಚೆಯಾಗಿದೆ. ಭಾರತ ರಷ್ಯಾದ ಸಂಬಂಧವನ್ನು ಇನ್ನಷ್ಟು ಸುಧಾರಿಸೋದಕ್ಕೆ ರಷ್ಯಾದವರು ಭಾರತದ ಪ್ರವಾಸಕ್ಕೆ ಬರೋದಾದರೆ 30 ದಿನಗಳ ವೀಸಾ ಕೊಟ್ಟು ಬಿಡ್ತೀವಿ ಅನ್ನುವ ಅನೌನ್ಸ್ಮೆಂಟನ್ನು ನರೇಂದ್ರ ಮೋದಿಯವರು ಮಾಡಿದ್ರು. ಅದರ ಜೊತೆಗೆ ಭಾರತ ರಷ್ಯಾ ಟ್ರೇಡ್ನಲ್ಲಿ ಒಂದು ಸಮಸ್ಯೆ ಏನಾಗಿದೆಯಪ್ಪ ಅಂದರೆ, ಎಲ್ಲ ವ್ಯವಹಾರಗಳು ದೇಶಗಳ ನಡುವಿನ ವ್ಯವಹಾರಗಳು ಡಾಲರ್ನಲ್ಲಿ ನಡೀತಾವೆ. ಈ ರಷ್ಯಾದವರು ಯುಕ್ರೇನ್ ಮೇಲೆ ದಾಳಿ ಶುರು ಮಾಡಿದ ನಂತರ ಎಲ್ಲರೂ ಸೇರ್ಕೊಂಡು ಅವ್ರ ಮೇಲೆ ದಿಗ್ಬಂಧನ ಹಾಕಿಬಿಟ್ರು. ಸ್ವಿಫ್ಟ್ ಅನ್ನೋದೊಂದು ವ್ಯವಸ್ಥೆ ಇತ್ತು. ಆ ಸ್ವಿಫ್ಟ್ ವ್ಯವಸ್ಥೆಯ ಮೂಲಕ ಇಂಡಿಯನ್ ರುಪಿ ಡಾಲರಿಗೆ ಕನ್ವರ್ಟ್ ಆಗಿ ಆ ಡಾಲರು ರಷ್ಯಾಗೆ ಹೋಗಿ ರಷ್ಯಾದ ರೂಬಲ್ ಆಗಿ ಅವರಿಗೆ ತಲುಪ್ತಾ ಇತ್ತು. ಅದೊಂದು ಸ್ವಿಫ್ಟ್ ಅಂತ ಸಿಸ್ಟಮ್. ಆ ಸಿಸ್ಟಮ್ನಿಂದ ರಷ್ಯಾನ ಹೊರಗೆ ಹಾಕ್ಬಿಟ್ರು. ಮತ್ತು ಹೆಂಗೆ ವ್ಯಾಪಾರ ಮಾಡೋದು, ಹೆಂಗೆ ವ್ಯವಹಾರ ಮಾಡೋದು? ಟ್ರೇಡ್ ಬ್ಯಾಲೆನ್ಸ್ ಇದ್ರೆ ಆ ಸಮಸ್ಯೆ ಬರೋದಿಲ್ಲ. ₹10 ವಸ್ತು ನೀವು ತರಿಸ್ಕೊಂಡ್ರಿ, ₹10 ವಸ್ತು ನೀವು ನಮಗೆ ಕೊಟ್ಟಿದ್ದೀರಿ, ಸಮ ಆಯ್ತಲ್ಲ ಅಲ್ಲಿಗೆ ಅಂತ. ಇಲ್ಲಿ ಟ್ರೇಡ್ ಡೆಫಿಸಿಟ್ ಇರೋದು ಸಮಸ್ಯೆ ಆಗಿದೆ. ಇದರಿಂದ ಭಾರತಕ್ಕೊಂದು ಲಾಭ ಏನಂದರೆ, ಯಾವ ವಸ್ತುಗಳನ್ನು ಬೇರೆ ಬೇರೆ ದೇಶದಿಂದ ತರಿಸ್ಕೊತಿದ್ವಲ್ಲ, ಇನ್ನು ಮುಂದೆ ಭಾರತದಿಂದನೇ ತರಿಸ್ಕೊಳ್ಳೋಣ ಬಿಡಿ ಅನ್ನೋ ಥರದ ಚರ್ಚೆಗಳು ಶುರುವಾಗಿದ್ದಾವೆ. ಅದರ ಜೊತೆಗೆ ಭಾರತದ ಸ್ಕಿಲ್ಡ್ ಲೇಬರ್ಗಳು ರಷ್ಯಾದಲ್ಲಿ ಕೆಲಸ ಮಾಡೋದಕ್ಕೆ ಹೆಚ್ಚು ವರ್ಕಿಂಗ್ ವೀಸಾಗಳನ್ನು ಕೊಡುವ ವಿಷಯ ಚರ್ಚೆಯಾಗಿದೆ. ಶೃಂಗಸಭೆಯ ನಂತರದ ಜಂಟಿ ಪತ್ರಿಕಾಗೋಷ್ಠಿ ಕೇಳಿಸ್ಕೊಳ್ಳಿ ಒಮ್ಮೆ. योर एक्सेलेंसी माय फ्रेंड राष्ट्रपति पुतिन, दोबरे दिन। भारत और रूस के संबंधों में हमारे सांस्कृतिक सहयोग और पीपल टू पीपल टाइज का विशेष महत्व रहा है। दशकों से दोनों देशों के लोगों में एक दूसरे के प्रति स्नेह, सम्मान और आत्मीयता का भाव रहा है। इन संबंधों को और मजबूत करने के लिए हमने कई नए कदम उठाए हैं। हाल ही में रूस में भारत के 2 नए कॉन्सुलेट्स खोले गए हैं। इससे दोनों देशों के नागरिकों के बीच संपर्क और सुगम होगा और आपसी नजदीकियां बढ़ेगी। इस वर्ष अक्टूबर में लाखों श्रद्धालुओं को काल्मिकिया में इंटरनेशनल बुद्धिस्ट फोरम में भगवान बुद्ध के पवित्र अवशेषों का आशीर्वाद मिला। मुझे खुशी है कि शीघ्र ही हम रूसी नागरिकों के लिए निःशुल्क 30 डे टूरिस्ट वीजा और 30 डे ग्रुप टूरिस्ट वीजा की शुरुआत करने जा रहे हैं। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.